ಹೆಲಿಕಾಪ್ಟರ್ ಟೂರ್ ಟಿಕೆಟ್ ಹೊರೆ. ಬಡ ಮಧ್ಯಮ ವರ್ಗದ ಕನಸಿನ ಹಾರಾಟಕ್ಕೆ ಬಿತ್ತು ಬರೆ. ತುಮಕೂರು ದಸರಾ ಮಹೋತ್ಸವದಲ್ಲಿ ಹೆಲಿಕಾಪ್ಟರ್ ಟೂರ್ ಸೇವೆಯನ್ನ ಕಲ್ಪಿಸಿಕೊಟ್ಟಿದೆ. ಇದು ಬಡ ಮತ್ತು ಮಧ್ಯಮ ವರ್ಗದವರ ವಿಮಾನ ಪ್ರಯಾಣದ ಕನಸು ನನಸಾಗಿಸುವ ಪ್ರಯತ್ನ ಎನ್ನಲಾಗಿತ್ತು. ಆದರೆ 9 ನಿಮಿಷದ ಹೆಲಿಕಾಪ್ಟರ್ ಪ್ರವಾಸಕ್ಕೆ 3,900 ರೂಗಳ ಟಿಕೆಟ್ ದರ ನಿಗದಿಯಾಗಿದ್ದು, ಇದು ಜನಸಾಮಾನ್ಯರ ಕನಸಿಗೆ ದುಬಾರಿ ಹೊರೆಯಾಗಿದೆ ಎಂದು ಸಾರ್ವಜನಿಕ ವಲಯದಲ್ಲಿ ಚರ್ಚೆಯಾಗುತ್ತಿದೆ. ವಿಮಾನ ಹೆಲಿಕಾಪ್ಟರ್ನಲ್ಲಿ ಒಮ್ಮೆಯಾದರೂ ಪ್ರಯಾಣಿಸಬೇಕೆಂಬುದು ಬಡ ಮಧ್ಯಮ ವರ್ಗದ ಜನರ ಮಹಾ ಕನಸು. ಆ ಕನಸನ್ನ ಸಾಕಾರಗೊಳಿಸಲು ತುಮಕೂರು ಜಿಲ್ಲಾಡಳಿತ ಮುಂದಾಗಿದೆ. ದಸರಾ ಸಂಭ್ರಮದಲ್ಲಿ ಹೆಲಿಕಾಪ್ಟರ್ ಟೂರಿಗೆ ಅವಕಾಶವನ್ನ ಕಲ್ಪಿಸಿದೆ. ಆದರೆ ಆ ಕನಸಿಗೆ ಟಿಕೆಟ್ ದರ ಬರೆ ಎಳೆದಿದೆ. ವಿಶೇಷತೆಗಳನ್ನ ಒಳಗೊಂಡಿರುವ ತುಮಕೂರು ದಸರಾದ ಪ್ರಮುಖ ಆಕರ್ಷಣೆ ಹೆಲಿಕಾಪ್ಟರ್ ಟೂರ್. ರೈತರು, ಬಡ ಮಧ್ಯಮ ವರ್ಗದ ಜನ ತುಮಕೂರಲ್ಲೊಂದು ಹೆಲಿಕಾಪ್ಟರ್ ಪ್ರಯಾಣ ಮಾಡುವ ಉತ್ಸಾಹ ಹುರುಪಿನಲ್ಲಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಜಿಲ್ಲಾಡಳಿತ ಕಲ್ಪಿಸುತ್ತಿರುವ ಅವಕಾಶವನ್ನ ಸ್ವಾಗತಿಸುತ್ತಿದ್ದಾರೆ. ಜೊತೆಗೆ ಟಿಕೆಟ್ ದರ ಕಡಿಮೆ ಮಾಡಿಸಬೇಕೆಂದು ಪ್ರಜಾಶಕ್ತಿ ಟಿವಿ ಕ್ಯಾಮೆರಾ ಮುಂದೆ ಆಗ್ರಹಿಸುತ್ತಿದ್ದಾರೆ. ತುಮಕೂರು ನಗರದ ದಸರಾವನ್ನು ಒಂದು ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕಂತ ಹೇಳಿಬಿಟ್ಟು ಸನ್ಮಾನ್ಯ ಗೃಹ ಸಚಿವರು ಮತ್ತು ಅವರ ತಂಡ ಮಾಡ್ತಿರೋದು ಭಾಳ ಸಂತೋಷ ವಿಷಯ. ಆದರೆ ಇದೇ ಪ್ರಥಮ ಬಾರಿಗೆ ಮೈಸೂರಿನಲ್ಲಿ ಒಂದು ಶೋ ಆಯೋಜನೆ ಮಾಡಿದ್ದಾರೆ. ಅದೇ ರೀತಿ ತುಮಕೂರು ನಗರದಲ್ಲಿ ಒಂದು ಎಲಿ ಟೂರ್ ಅಂತ ಮಾಡ್ತಾಯಿದ್ದಾರೆ. ಅದು ಭಾಳ ಸಂತೋಷ ವಿಚಾರ. ಆದರೆ ಎಲಿ ಟೂರ್ಗೆ ಸುಮಾರು ನನಗೆ ಗೊತ್ತಿರೋ ಪ್ರಕಾರ ಒಂದು 4,000 ಅಂತ ಏನೋ ಸುದ್ದಿ ಇದೆ. ಇದು ಭಾಳ ದೊಡ್ಡ ಮೊತ್ತ ಆಯಿತು. ಯಾಕೆಂದರೆ ಇವತ್ತು ಬೆಂಗಳೂರಿಂದ ಮುಂಬೈಗೆ 1,000 ಕಿಲೋಮೀಟ್ರ್ ಹೆಚ್ಚಿದೆ. ಅದರಲ್ಲಿ ವಿಮಾನದಲ್ಲೇ 4,000 ಏನೋ ಒಂದು ಇದಿದೆ ಅಂತ ಒಂದು ಮಾಹಿತಿ. ಆದ್ದರಿಂದ ಮಾನ್ಯ ಗೃಹ ಸಚಿವರು ಇದು ಅನುದಾನ ನೀವು ಅದು ಹೆಲಿಕಾಪ್ಟ್ರು ಬಾಡಿಗೆ ಜಾಸ್ತಿ ಆಗುತ್ತದೆ ಎಲ್ಲರಿಗೂ ಗೊತ್ತಿದೆ. ಬಟ್ ಯಾವುದೋ ಒಂದು ಇದರಲ್ಲಿ ನೀವು ರಿಯಾಯಿತಿ ಮಾಡಿ ಬೇರೆ ಅದರಿಂದ ಒಂದು ಸೋರ್ಸ್ ತಗೊಂಡು ಅದನ್ನು ಹೆಲಿಕಾಪ್ಟ್ರಿಗೆ ಬಾಡಿಗೆ ಕೊಟ್ಟು ಜನಸಾಮಾನ್ಯರಿಗೆ, ಈಗ ಆಟೋ ಚಾಲಕರಿರ್ಬೋದು, ಹೋಟ್ಲ ಕೆಲಸ ಮಾಡೋದಿರ್ಬೋದು ಮತ್ತು ರೈತರು ಇರ್ಬೋದು, ಇದು ಭಾಳ ದಿನಗಳ ಕನಸು. ಯಾಕೆಂದರೆ ನಮ್ಮ ನಗರ ಹೆಂಗಿದೆ, ನಮ್ಮ ನಗರ ಹೆಂಗೆ ಬೆಳೀತಾ ಇದೆ, ನಮ್ಮ ನಗರ ನೋಡಬೇಕು ಅಂತ ಎಲ್ಲರಿಗೂ ಒಂದು ಆಸೆ ಇರ್ತೈತೆ. ಅದರಿಂದ ಮಾನ್ಯ ಗೃಹ ಸಚಿವರು ಒಂದು ರಿಯಾಯಿತಿಯಲ್ಲಿ ಕನಿಷ್ಠ ಪಕ್ಷ ಒಂದು 1,000 ರೂಪಾಯಿ ಒಳಗಡೆ ಒಂದು ಮಾಡಿದರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ನಾಗರಿಕರಿಗೂ ಕಾರ್ಮಿಕರಿಗೂ ಮತ್ತು ಪ್ರತಿಯೊಬ್ಬರಿಗೂ ಅನುಕೂಲ ಆಗುತ್ತೆ. ಆದ್ದರಿಂದ ಆದಷ್ಟು ಇದೊಂದು ಕಮ್ಮಿ ಮಾಡಿಕೊಡ್ಬೇಕಂತೇಳಿ ನಾನು ನಾಗರಿಕರಿಗೆ ಮನವಿ ಮಾಡ್ತಾಯಿದ್ದೀನಿ. ಯಾಕೆಂದರೆ ಇವತ್ತು ಒಂದು ಕಾರ್ಯಕ್ರಮ ನೋಡೋಕ್ಕಂದ್ರೆ ಕೋಟ್ಯಾಂತರ ರೂಪಾಯಿ ಖರ್ಚು ಆಗುತ್ತೆ. ಬಟ್ ಅದರಲ್ಲಿ ಯಾವುದೋ ಒಂದು ದಾನಿಗಳಿಂದಲ್ಲ ಇಲ್ಲ ಒಂದು ಸ್ಪಾನ್ಸರ್ ಹಿಡಿದು ಅದನ್ನು ಮಾಡಿದ್ರೆ ಒಂದು ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ನಾಗರಿಕ ಪರವಾಗಿ ಮನವಿ ಮಾಡ್ಕೊತಾ ಇದ್ದೀನಿ. ಸಾರ್ವಜನಿಕರ ಆಸೆ ಈಡೇರಿಸಿ, ಬಡವರ ಆಸೆ ಹೌದು, ಇದು ಬಡವರ ಆಸೆ, ಸಾರ್ವಜನಿಕರು ಮತ್ತು ನಾಗರಿಕರ ಆಸೆ. ಅದರೊಳಗಡೆ ಈಗ ದೊಡ್ಡ ಶ್ರೀಮಂತರು ವಿಮಾನದಲ್ಲಿ ಮಾಡ್ತಾರೆ. ಜನಸಾಮಾನ್ಯರಿಗೆ ವಿಮಾನದಲ್ಲ ಎಲಿಕೆ ಹೋಗೋದು ಭಾಳ ಕಷ್ಟ ಆಗ್ತಿದೆ. ಆದ್ದರಿಂದ ಇದನ್ನು ಮಾಡಿದ್ರೆ ಅನುಕೂಲ ಆಗುತ್ತೆ. ಮಾನ್ಯ ಗೃಹ ಸಚಿವರು ಮನಸ್ಸು ಮಾಡಿದ್ದೇನು ದೊಡ್ಡದಲ್ಲ. ತಾವು ದಯವಿಟ್ಟು ಮಾಡಿ. ವಿಶೇಷವಾಗಿ ನಮ್ಮ ಆಟೋ ಚಾಲಕರಿಗೊಂದು ಅವಕಾಶ ಮಾಡಿಕೊಡಿ. ಆಟೋ ಚಾಲಕರು, ರೈತರು ಮತ್ತು ಹೋಟ್ಲಲ್ಲಿ ಕೆಲಸ ಮಾಡೋ ಬಡವರು ಮತ್ತು ಮಾಧ್ಯಮದವರ ಆಸೆಯನ್ನು ಈಡೇರಿಸಬೇಕು ಅಂತ ನಾನು ಮನವಿ ಮಾಡ್ತಾಯಿದ್ದೀನಿ. 9 ನಿಮಿಷದ ಹೆಲಿಕಾಪ್ಟರ್ ಸಣ್ಣ ಪ್ರವಾಸಕ್ಕೆ 3,900 ರು ನಿಗದಿಪಡಿಸಲಾಗಿದೆ. ಕುಟುಂಬದಲ್ಲಿ ಕನಿಷ್ಠ 4 ಜನ ಒಂದು ಸುತ್ತು ಹೋಗಿ ಬರಬೇಕೆಂದ್ರೆ 15,600 ರು ಬೇಕಾಗುತ್ತದೆ. ಇದು ಬಡ ಮತ್ತು ಮಧ್ಯಮ ವರ್ಗಕ್ಕೆ ದೊಡ್ಡ ಮೊತ್ತವೇ. ತಿಂಗಳ ಕುಟುಂಬ ನಿರ್ವಹಣೆಯ ಖರ್ಚನ್ನೇ ಮೀರುವ ಮೊತ್ತ ಇದು. ಶ್ರೀಮಂತರು ಹಾಗೂ ಉನ್ನತ ಉದ್ಯೋಗದಲ್ಲಿರುವವರಿಗೆ ಹೆಲಿಕಾಪ್ಟರ್ ಪ್ರಯಾಣ ಹೊಸದಲ್ಲ. ತುಮಕೂರಿನ ಜನಸಾಮಾನ್ಯರು ಕೆಎಸ್ಆರ್ಟಿಸಿ ಬಸ್ನಲ್ಲಿ ಓಡಾಡುವಂತೆ ಅವರು ವಿಮಾನದಲ್ಲಿ ಓಡಾಡುತ್ತಿರುತ್ತಾರೆ. ಗ್ರಾಮೀಣ ಭಾಗದ ಬಡ ರೈತರು, ಮಧ್ಯಮ ವರ್ಗದವರಿಗೆ ಇದೊಂದು ಕನಸು. ಆದ್ದರಿಂದ ಅವರನ್ನ ಗಮನದಲ್ಲಿಟ್ಟುಕೊಂಡು ಟಿಕೆಟ್ ದರ ಪರಿಷ್ಕರಿಸಬೇಕು. ಆಗ ನೋಂದಣಿಯೂ ಹೆಚ್ಚಾಗುತ್ತದೆ. ಆಕಾಶದಲ್ಲಿ ಹಾರುವ ಬಡವರ ಕನಸು ಕೂಡ ನನಸಾಗುತ್ತದೆ. ಇನ್ನು ಹೆಲಿಕಾಪ್ಟರ್ ಟೂರಿಗೆ ನಿಗದಿಪಡಿಸಿರುವ 3,900 ರು ದರದಲ್ಲಿ ದೂರಿಗೆ ವಿಮಾನದಲ್ಲೇ ಹೋಗಬಹುದು. ಉದಾಹರಣೆಗೆ ಹೇಳುವುದಾದರೆ ಬೆಂಗಳೂರು ಟು ಮುಂಬೈ 3,500 ರಿಂದ 4,500 ರೂಪಾಯಿ. ಇನ್ನು ಬೆಂಗಳೂರು ಟು ದೆಹಲಿ 4,000 ರಿಂದ 5,500. ಬೆಂಗಳೂರು ಟು ಚೆನ್ನೈ 1,500 ರಿಂದ 2,500 ರು. ಬೆಂಗಳೂರು ಟು ಗೋವಾ 2,000 ದಿಂದ 3,000 ರು ಆಗಿದೆ. ಸರ್, ದುಬಾರಿ ಏನೋ ಆಯಿತು. ನಮ್ಮ ಮಾನ್ಯ ಗೃಹ ಸಚಿವರು ತುಂಬ ಉತ್ಸುಕವಾಗಿ
ತುಮಕೂರು ದಸರಾವನ್ನು ಆಚರಣೆ ಮಾಡ್ತಿದ್ದಾರೆ. ತುಂಬ ಸಂತೋಷ. ಅದರಲ್ಲೇನು ನಾವು ತುಮಕೂರು ನಾಗರಿಕನಾಗಿ ತುಂಬ ಹೆಮ್ಮೆ ಪಡ್ತೀನಿ. ಆದರೆ ಇದು ಅವರು ಹೆಲಿಕಾಪ್ಟರ್ ಒಂದು ಇದೇನು ಮಾಡಿದ್ದಾರೆ, ಈ 4,000 ಅನ್ನೋದು ಎಲ್ಲರೂ ಓಡಾಡ್ಲಿಕ್ಕೆ ಆಗಲ್ಲ. ಇದು ಯಾರೋ ದುಡ್ಡಿರೋರು ಶ್ರೀಮಂತರು ಅವ್ರು ಮಾತ್ರ ಓಡಾಡ್ತಾರೆ. ಅದೇ ಒಂದು 1,000 ರೂಪಾಯಿನೋ 1,500 ರೂಪಾಯಿನೋ ಅಟ್ಲೀಸ್ಟ್ ಅಷ್ಟರೊಳಗಿದ್ದರೆ ಪಾಪ ಪೂರ್ತಿ ಮನೆಯವರೆಲ್ಲ ಓಡಾಡೋಕ್ಕಾಗದಿದ್ರು ಅವ್ರ ಮಕ್ಕಳನ್ನಾರು ಕಳಿಸಿ ಖುಷಿ ಪಡ್ತಾರೆ. ಬಡವರ ಆಸೆ ಈಡೇರಬೇಕು ಅಂದರೆ ಅಟ್ಲೀಸ್ಟ್ 1,000 ಒಳಗಿದ್ರೆ ಸಚಿವರನ್ನ ಜ್ಞಾಪಕ ಇಟ್ಕೊತಾರೆ ಇವರು. ಅಷ್ಟೊಂದು ದುಬಾರಿ ಆಗುತ್ತೋ ಸಂಸ್ಥೆ ಮಾಡೋದು, ಖಾಸಗಿ ಸಂಸ್ಥೆ ಸರ್ ಇದು ಆಗಲ್ಲ ಅಂತ ಪರಮೇಶ್ವರ್ ಅವರು ಅವ್ರು ಕಮ್ಮಿ ಮಾಡೋಕ್ಕಾಗಲ್ಲ ಅಂತ ಆಯಿತು, ಅವ್ರು ಹೇಳೋದು ಒಪ್ಕೊಳ್ತೀವಿ. ಆದರೆ ಈ ಗ್ಯಾರಂಟಿ ಹೆಸರಿನಲ್ಲಿ ಅಲ್ಲಿ ಇಲ್ಲಿ ಏನೇನೋ ಗೋಲ್ಮಾಲ್ ಆಗ್ತಿದೆಯಲ್ಲ, ಅದನ್ನು ಇಂಥದಕ್ಕೆ ಉಪಯೋಗಿಸಿದ್ರೆ ತುಂಬ ಒಳ್ಳೇದಲ್ವಾ? ಅನುದಾನ ಬೇರೆ ಬಳಸಿದ್ರು ಪರವಾಗಿಲ್ಲ, ಬಳಸಿದ್ರು ಪರವಾಗಿಲ್ಲ. ಬಡವರಿಗೆ ಒಂದು ಒಳ್ಳೇದಾಗಲಿ, ಬಡವರು ಅದನ್ನು ಅವ್ರ ಆಸೆಯನ್ನು ಪೂರೈಸ್ಕೊಳ್ಳಿ. ಹೆಲಿಕಾಪ್ಟರ್ ಅಂತ ಆಸೆ ಎಲ್ಲರದ್ದು ಒಂದು ಆಸೆ ಇದ್ದೇ ಇರುತ್ತೆ. ಈಗ ಅಟ್ಲೀಸ್ಟ್ ಎಷ್ಟೋ ಜನಕ್ಕೆ ಇವತ್ತು ಕಾರಲ್ಲಿ ಓಡೋ ಯೋಗ್ಯತೆ ಇರಲ್ಲ ಅಲ್ವಾ? ಅಂಥವ್ರು ಒಂದು 500,000 ಇಟ್ಟಾಗ ಏನಾಗುತ್ತೆ, ಏನಾದ್ರು ಮಾಡಿ ಬಿಡಪ್ಪ ಒಂದು ದಿವಸ ಊಟ ಬಿಟ್ಟವ್ರು ಪರವಾಗಿಲ್ಲ ಹೋಗೋಣ ಅನ್ನೋ ಒಂದು ಭಾವನೆ ಬರ್ತದೆ. ಇನ್ನು ಹೆಲಿಕಾಪ್ಟರ್ ಟೂರ್ ವ್ಯವಸ್ಥೆ ದಸರಾ ವಿಶೇಷ. ಇದು ಒಂದೊಳ್ಳೆ ಪ್ರಯತ್ನ. ರೈತರಿಗೆ, ಬಡ ಮಧ್ಯಮ ವರ್ಗದವರಿಗೆ ಅನುಕೂಲವಾಗುವಂತೆ ಟಿಕೆಟ್ ದರ ನಿಗದಿಪಡಿಸಿದರೆ ನೋಂದಣಿಯೂ ಹೆಚ್ಚುತ್ತದೆ. ಆಕಾಶದಲ್ಲಾರುವ ಜಿಲ್ಲೆಯ ಜನರ ಕನಸು ಸಾಕಾರಗೊಳ್ಳುತ್ತದೆ ಎಂಬುದು ಪ್ರಜಾಶಕ್ತಿ ಟಿವಿಯ ಕಳಕಳಿಯಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.